ಗೋಸೇವಾ ಆಯೋಗ ವಿಸರ್ಜನೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದೆ. ಗೋಸೇವಾ ಆಯೋಗವನ್ನ ವಿಲೀನ ಮಾಡಲಾಗಿದೆ. ಜಾನುವಾರು ಕಲ್ಯಾಣ ಮಂಡಳಿಯಲ್ಲಿ ಗೋಸೇವಾ ಆಯೋಗ ವಿಲೀನವನ್ನಗೊಳಿಸಲಾಗಿದೆ. ವಿಧಾನಸೌಧದಲ್ಲಿ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೋಸೇವಾ ಆಯೋಗವನ್ನ ವಿಲೀನ ಮಾಡಲಾಗಿರುವಂತದ್ದು ಅಂದ್ರೆ ಈ ಒಂದು ಆಯೋಗದ ವಿಸರ್ಜನೆಗೆ ಈಗ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೂಡ ನೀಡಿದೆ. ಜಾನುವಾರು ಕಲ್ಯಾಣ ಮಂಡಳಿಯಲ್ಲಿ ಗೋಸೇವಾ ಆಯೋಗ ವಿಲೀನ ಆಗೋದಾಗಿ ಟಿ.ಬಿ. ಜಯಚಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೋಸೇವಾ ಆಯೋಗದನ್ನ ಅದು ಕ್ರಿಯೇಷನ್ ಆಫ್ ದಿ ಗವರ್ಮೆಂಟ್ ಓನ್ಲಿ. ಸರ್ಕಾರದಲ್ಲಿ ನಮ್ಮಲ್ಲಿ ಆಕ್ಟ್ಗಳಿದೆ. ಆಕ್ಟ್ನಲ್ಲಿ ಎಲ್ಲೂ ಕೂಡ ಅದನ್ನು ಈ ರೀತಿಯಾದಂಥ ಆಯೋಗಗಳನ್ನ ಮಾಡೋದಕ್ಕೆ ಅವಕಾಶ ಇಲ್ಲ. ಅದನ್ನು ಅವರೇ ಮಾಡಿದರು. ಇಂದಿನ ಅವ್ರ ಸಚಿವರನ್ನೇ ಇದರ ಅವಶ್ಯಕತೆ ಇಲ್ಲ, ಸುಮ್ಮನೆ ಎಕ್ಸ್ಪೆಂಡಿಚರ್ ಆಗುತ್ತೆ, ಯಾಕೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕೂಡ ಅವರೇ ಹೇಳಿದರು. ಅದರ ಯಾವ ಜವಾಬ್ದಾರಿ ಏನು ಮಾಡ್ತಾ ಇದ್ರು ಯಾವ ಥರದ್ದು ಕೂಡ ಕಡಿತದಲ್ಲಿಲ್ಲ. ಇದರಲ್ಲಿ ಮರ್ಜ್ ಮಾಡಿದ್ವಿ ಅಷ್ಟೇ. ಇವತ್ತು ಸಚಿವ ಸಂಪುಟದಲ್ಲಿ ಸಾಕಷ್ಟು ಕಾನೂನುಗಳನ್ನು ಅಥವಾ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಗೋಸೇವಾ ಆಯೋಗ ವಿಸರ್ಜನೆಗೆ ಕೂಡ ಇವತ್ತು ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದೆ. ಜಾನುವಾರು ಕಲ್ಯಾಣ ಮಂಡಳಿಯಲ್ಲಿ ಗೋಸೇವಾ ಆಯೋಗ ವಿಲೀನವನ್ನಗೊಳಿಸಲಾಗುತ್ತೆ. ಅಂದ್ರೆ ಗೋಸೇವಾ ಆಯೋಗ ವಿಸರ್ಜನೆಗೆ ಇಲ್ಲಿ ಸಚಿವ ಸಂಪುಟ ಒಂದು ಒಪ್ಪಿಗೆಯನ್ನ ನೀಡಿದೆ. ಈ ಒಂದು ಹೇಳಿಕೆಯನ್ನ ವಿಧಾನಸಭೆಯಲ್ಲಿ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ಅವರು ಹೇಳಿದ್ದಾರೆ. ಸಿಎಂ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ನಡೆಯಿತು. ಈ ಸಭೆಯಲ್ಲಿ ಸಾಕಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಒಂದು ಗೋಸೇವಾ ಆಯೋಗದ ವಿಸರ್ಜನೆಗೆ ಇವತ್ತು ಒಪ್ಪಿಗೆಯನ್ನ ತೆಗೆದುಕೊಂಡಿರುವಂತದ್ದು ಹಾಗೆಯೇ ಕೊಟ್ಟಿರುವಂತದ್ದು. ಇನ್ನು ಈ ಒಂದು ಗೋಸೇವಾ ಆಯೋಗವನ್ನ ವಿಲೀನವನ್ನ ಮಾಡಲಾಗಿದೆ. ಹಾಗೆಯೇ ಜಾನುವಾರು ಕಲ್ಯಾಣ ಮಂಡಳಿಯಲ್ಲಿ ಗೋಸೇವಾ ಆಯೋಗ ವಿಲೀನ ಆಗಿದೆ ಅನ್ನುವ ಒಂದು ಮಹತ್ವದ ನಿರ್ಧಾರವನ್ನು ಇವತ್ತು ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಲಾಗಿದೆ.